ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿನ್ನೆ ದಿನಾಂಕ ಇಲ್ಲಿ 16 ಮೇ 2026ರಂದು ಇಲ್ಲಿ ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಿರುತ್ತಾರೆ. ಅಂದರೆ ಅದು ಇಲ್ಲಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತದೆ. ಈ ಲಿಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಫೈನಲ್ ಲಿಸ್ಟಲ್ಲೂ ಅವರೇ ಇರ್ತಾರೆ. ಇಲ್ಲಿ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ, ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ನಮ್ಮ ಮಗ ಅಥವಾ ಮಗಳದು ಜಾಸ್ತಿ ಅಂಕಗಳು ಪಡೆದರೂ ಕೂಡ ಇಲ್ಲಿ ಯಾಕೆ ಆಯ್ಕೆ ಆಗಿಲ್ಲ ಎನ್ನುವಂತಹ ಮಾಹಿತಿಯನ್ನು ಕೇಳಿದ್ರಿ. ಇಲ್ಲಿ ಅದಕ್ಕೋಸ್ಕರ ತಮಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ತಿಳಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ ಮೊದಲನೇದಾಗಿ ಇಲ್ಲಿ ಈ ವರ್ಷ ಇನ್ನು ಒಟ್ಟು 43,000ಕ್ಕೂ ಹೆಚ್ಚು ಇಲ್ಲಿ ಸೀಟುಗಳು ಲಭ್ಯವಿದ್ದು, ಆದರೆ ಅದರಲ್ಲಿ 50% ಅಂದರೆ 50% ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಕ್ಸಾಮ್ ಇಲ್ಲದೆ ಅಥವಾ ಇಲ್ಲಿ ಎಕ್ಸಾಮ್ ಬರೆದಿದ್ರೆ ನೇರವಾಗಿ ಅವರ ಮೀಸಲಾತಿ ಮತ್ತು ಅವರ ಮೆರಿಟ್ ಆಧಾರದ ಮೇಲೆ ಅವರು ಶಾಲಾವಾರು ಆದ್ಯತೆಯ ಮೇಲೆ ಆಯ್ಕೆ ಮಾಡಲಾಗಿತ್ತು. ಅದರೊಂದಿಗೆ ಇಲ್ಲಿ ಇನ್ನುಳಿದ 50% ಎಕ್ಸಾಮ್ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ತಿಳಿಸಿದರು. ಅದೇ ರೀತಿಯಾಗಿ ಇಲ್ಲಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಲಾಗಿತ್ತು. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಸೇಮ್ ಅಂಕಗಳು, ಎಕ್ಸಾಂಪಲ್ ಆಗಿ ಹೇಳೋದಾದರೆ ಇಲ್ಲಿ 80 ಅಂಕಗಳನ್ನು ಸಾಕಷ್ಟು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಇದೆ. ಹಾಗಿದ್ದಾಗ ಅಲ್ಲಿ ಯಾರನ್ನೇ ಆಯ್ಕೆ ಮಾಡಬೇಕಾಗುತ್ತೆ ಅವರು? ಇಲ್ಲಿ ಮೀಸಲಾತಿನೂ ಸೇಮ್ ಇದೆ, ಅದೇ ರೀತಿಯಾಗಿ ಶಾಲಾವಾರು ಆದ್ಯತೆ ಮತ್ತು ಅವರ ಮೆರಿಟ್ ಕೂಡ ಸೇಮ್ ಇದ್ದಾಗ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ವೇಳೆ 2 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು ಒಂದೇ ಆಗಿದ್ದಲ್ಲಿ ಆ ಅಭ್ಯರ್ಥಿಗಳ ಅಥವಾ ಆ ಸ್ಟೂಡೆಂಟ್ಸ್ ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ಅವರ ನಡುವಿನ ಇಲ್ಲಿ ಮೆರಿಟನ್ನು ನಿರ್ಧರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಇಂತಹ ಸ್ಟೂಡೆಂಟ್ಸ್ ಪೈಕಿ ವಯಸ್ಸಿನಲ್ಲಿ ಕಿರಿಯನಾದ ಅಭ್ಯರ್ಥಿಗಿಂತ ಹಿರಿಯನಾದ ಅಭ್ಯರ್ಥಿಯನ್ನು ಮೊದಲು ಪರಿಗಣಿಸಲಾಗುತ್ತದೆ. ಅಂದರೆ ಏಜಲ್ಲಿ ಯಾರು ಸೀನಿಯರ್ ಇರ್ತಾರೆ, ಯಾರು ದೊಡ್ಡವರು ಇರ್ತಾರೆ ಅವ್ರನ್ನ ಇಲ್ಲಿ ಪರಿಗಣಿಸ್ತಾರೆ. ಅಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಅವ್ರನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಒಂದು ವೇಳೆ 2 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮವಯಸ್ಸಿನ ಅಭ್ಯರ್ಥಿಗಳಿದ್ದಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇದ್ದರೆ ಯಾರನ್ನು ಆಯ್ಕೆ ಮಾಡ್ತಾರೆ ಎನ್ನುವಂತಹ ಗೊಂದಲ ನಿಮಗಿದೆ. ಇಲ್ಲಿ ನೋಡಿ, ಸೇಮ್ ವಯಸ್ಸಿನ ಅಭ್ಯರ್ಥಿಗಳಿದ್ದ ಪಕ್ಷದಲ್ಲಿ ಅಭ್ಯರ್ಥಿ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟನ್ನು ನಿರ್ಧರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅವರ ಇಲ್ಲಿ ನೇಮ್ ಆಧಾರದ ಮೇಲೆ ಅಂತ ಹೇಳಿದ್ದಾರೆ. ಇನ್ನು ಅವಾಗಲೂ ಕೂಡ ಸೇಮ್ ಇದ್ದಾಗ ಇಲ್ಲಿ ಡೇಟ್ ಆಫ್ ಬರ್ತು ಸೇಮ್ ಇತ್ತು, ಅದೇ ರೀತಿಯಾಗಿ ಹೆಸರು ಕೂಡ ಸೇಮ್ ಇದ್ದಾಗ 2 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಸಮವಯಸ್ಸಿನ ಅಭ್ಯರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅವರ ತಂದೆಯ ಅಂದರೆ ಅವರ ಫಾದರ್ ನೇಮ್ ಏನಿದೆಯಲ್ಲ ಅವರ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಅಲ್ಲಿ ಸೀರಿಯಲ್ ವೈಸು ಇಲ್ಲಿ ಮೆರಿಟನ್ನು ನಿರ್ಧರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಸೇಮ್ ಇದ್ದಾಗ ಇಲ್ಲಿ ಅಂಕಗಳು ಸೇಮ್ ಇದ್ದಾಗ ಡೇಟ್ ಆಫ್ ಬರ್ತನ್ನು ನೋಡ್ತಾರೆ. ಡೇಟ್ ಆಫ್ ಬರ್ತ್ ಸೇಮ್ ಇದ್ದಾಗ ಅಲ್ಲಿ ಅವರ ಹೆಸರನ್ನು ನೋಡ್ತಾರೆ. ಅವರ ಹೆಸರಲ್ಲಿ ಯಾರ್ದು ಸೀನಿಯರ್ ಬರುತ್ತೆ, ಇಲ್ಲಿ ಅಲ್ಫಾಬೆಟಿಕಲ್ ನೋಡಿದಾಗ ಫಸ್ಟ್ ಯಾರು ಬರುತ್ತೆ ಅವ್ರನ್ನ ಇಲ್ಲಿ ತೆಗೆದುಕೊಳ್ತಾರೆ. ಅವಾಗಲೂ ಸೇಮ್ ಇದ್ದಾಗ ಇಲ್ಲಿ ಅವರ ಫಾದರ್ ನೇಮ್ ಅಥವಾ ಅವ್ರ ತಂದೆಯ ಹೆಸರನ್ನ ಇಲ್ಲಿ ವರ್ಣಾಕ್ಷರದ ಕ್ರಮಾನುಸಾರ ಇಲ್ಲಿ ಮೆರಿಟನ್ನು ನಿರ್ಧರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹೀಗಾಗಿ ನಿಮ್ಮ ಮಗ ಅಥವಾ ಮಗಳು ಇಲ್ಲಿ ಸಾಕಷ್ಟು ಅಂಕಗಳನ್ನು ಪಡೆದರೂ ಕೂಡ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ತಾವೆಲ್ಲರೂ ಕೂಡ ಚಿಂತಿಸಬೇಡಿ, ಇಲ್ಲಿ ಇದು ಕೇವಲ ಪ್ರೊವಿಷನಲ್ ಲಿಸ್ಟ್, ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾತ್ರ. ಇಲ್ಲಿ ಬಿಟ್ಟಿರುವಂಥ ಲಿಸ್ಟು ಅದು ಕೇವಲ ಇಲ್ಲಿ ಸಂಪೂರ್ಣ ಎಷ್ಟು ಸೀಟುಗಳು ಲಭ್ಯ ಇದ್ದಾವೆ ಅಷ್ಟು ಸೀಟುಗಳ ಇಲ್ಲಿ ಆಯ್ಕೆ ಪಟ್ಟಿ ಪ್ರಕಟ ಆಗಿಲ್ಲ. ಇಲ್ಲಿ ಒಟ್ಟುವಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಾಗಿರ್ಬೋದು, ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳಾಗಿರ್ಬೋದು, ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡಂತಹ ಸಾಮಾನ್ಯ ವರ್ಗದ ವಸತಿ ಶಾಲೆಗಳು ಇಲ್ಲೆಲ್ಲವೂ ಕೂಡ ಇಲ್ಲಿ 50, 60, 80 ಸೀಟುಗಳು ಲಭ್ಯ ಇದ್ದಾವೆ. ಆದರೆ ಅವರು ಬಿಟ್ಟಿರುವಂಥದ್ದು ಕೇವಲ 30ರಿಂದ 50 ಸೀಟುಗಳು ಒಳಗಾಗಿ ಬಿಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಸೀಟುಗಳು ಲಭ್ಯ ಇವೆ. ಹಾಗಾಗಿ ತಾವೆಲ್ಲರೂ ಕೂಡ ವೇಟ್ ಮಾಡಿ, ನಾನು ಕೂಡ ಇಲ್ಲಿ ಮುಂದಿನ ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇಲ್ಲಿ ಸೇಮ್ ಅಂಕ ಪಡೆದಂಥವರು ಇಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ತಾವು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.